ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಪೆಷಲಿ SSLC ವಿದ್ಯಾರ್ಥಿಗಳಿಗೆ ಏನು ಎಕ್ಸ್ಟ್ರಾಕ್ಟ್ಸ್ ಕ್ವಶನ್ಸ್ ಕೇಳಲಾಗುತ್ತೆ SSLC ಎಕ್ಸಾಮಿನೇಷನ್ಗೆ ಸಂಬಂಧಿಸಿದಂತೆ. ಅದರಲ್ಲಿ ಮುಖ್ಯವಾಗಿ ನಾವು ಇಲ್ಲಿ 4 ಮಾಡೆಲ್ ಕ್ವಶನ್ ಪೇಪರನ್ನು ಕಂಬೈನ್ ಮಾಡಿಬಿಟ್ಟು ಅದರಲ್ಲಿ ಇರುವಂತಹ ವೆರಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಯಾಕಂತೇಳಿದರೆ ಸಾಕಷ್ಟು ಸಾರಿ ನಮಗೆ ಮಾಡೆಲ್ ಕ್ವಶನ್ ಪೇಪರಲ್ಲಿರುವಂತಹ ಪ್ರಶ್ನೆಗಳು ಮೇನ್ ಎಕ್ಸಾಮಿನಿಗೆ ಕೇಳುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ನಾವು ಏನು ಮಾಡೆಲ್ ಕ್ವಶನ್ ಪೇಪರಲ್ಲಿ ಬರುವಂಥ ಪ್ರಶ್ನೆಗಳನ್ನ ಇಲ್ಲಿ ಸರಳವಾಗಿ ಉತ್ತರಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಮೊದಲನೇ ಕ್ವಶನ್, ಐ ಥಿಂಕ್ ಇಟ್ಸ್ ಅಸ್ಟಾನಿಷಿಂಗ್ ದಟ್ ಎ ಸ್ಟ್ರೇಂಜರ್ ವುಡ್ ಜಂಪ್ ಆಫ್ ಎ ಟ್ರೈನ್ ಆ್ಯಂಡ್ ರಿಸ್ಕ್ ಇಸ್ ಲೈಫ್ ಫಾರ್ ಮೀ ಅನ್ನೋದು ಸ್ಟೇಟ್ಮೆಂಟು. ಇದು ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಪಾಠದಿಂದ ಕೇಳಲಾಗಿದೆ. ಮೊದಲನೇ ಕ್ವಶನ್, ಹೂ ಡಸ್ ಐ ರೆಫರ್ ಟು? ರೋಮತಲ್ ರೇಜಾ. ಹೂ ವಾಸ್ ದ ಸ್ಟ್ರೇಂಜರ್ ಅಂದರೆ ಸ್ಟ್ರೇಂಜರ್ ಯಾರಿಲ್ಲಿ? ಬಾಲೇಶ್ವರ್ ಮಿಶ್ರಾ. ಹೌ ಡಿಡ್ ದ ಸ್ಟ್ರೇಂಜರ್ ಹೆಲ್ಪ್ ದ ಸ್ಪೀಕರ್? ಹೇಗೆ ಆ ಸ್ಟ್ರೇಂಜರ್ ಹೆಲ್ಪ್ ಮಾಡ್ತಾನೆ? ಹಿ ಜಂಪ್ಡ್ ಆಫ್ ದ ಟ್ರೈನ್ ಆ್ಯಂಡ್ ಟುಕ್ ರೋಮಾ ಟು ದ ಹಾಸ್ಪಿಟಲ್. ಸೆಕೆಂಡ್ ಕ್ವಶನ್, ಪ್ಲೀಸ್ ಹೆಲ್ಪ್ ಮೀ ಟು ಟೇಕ್ ಹರ್ ಟು ಎ ಹಾಸ್ಪಿಟಲ್. ಒಟ್ಟು 4 ಮಾಡೆಲ್ ಕ್ವಶನ್ ಪೇಪರ್ ಆಗಿರೋದ್ರಿಂದ 4 ಕ್ವಶನ್ಸು ದೇರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕಿಂದ ನಾವಿಲ್ಲಿ ತೆಗೆದುಕೊಂಡಿದ್ದೀವಿ. ಸೊ ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಎ ಹಾಸ್ಪಿಟಲ್. ಹೂ ರಿಕ್ವೆಸ್ಟೆಡ್ ದಿಸ್? ಈ ಪ್ರಶ್ನೆನ ಕೇಳುವಂಥದ್ದು ಯಾರು ರಿಕ್ವೆಸ್ಟ್ ಮಾಡುವಂಥದ್ದು ಅಂದರೆ ಬಾಲೇಶ್ವರ್. ಹೋಮ್ ಡಿಡ್ ದ ಸ್ಪೀಕರ್ ರಿಕ್ವೆಸ್ಟ್ ಟು ಹೆಲ್ಪ್? ಮೋಟೋರಿಸ್ಟ್. ಅಲ್ಲಿ ಮೋಟೋರಿಸ್ಟ್ಗಳು ಯಾರು ಓಡಾಡ್ತಾ ಇರ್ತಾರೆ ಅವ್ರಿಗೆ ಕೇಳ್ತಾರೆ, ಪ್ಲೀಸ್ ಹೆಲ್ಪ್ ಮೀ, ನನಗೆ ಸಹಾಯ ಮಾಡಿ, ಟು ಟೇಕ್ ಹರ್ ಅಂದ್ರೆ ಇಲ್ಲಿ ರೋಮತಲ್ ರೇಜಾ, ಎಲ್ಲಿಗೆ? ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲಿಕ್ಕೆ ಅಂತ. ನೆಕ್ಸ್ಟು ಸಿ ಕ್ವಶನ್ನು, ಹೌ ಡಿಡ್ ದೇ ರೆಸ್ಪಾಂಡ್? ಹಾಗಾದರೆ ಅವರ ರೆಸ್ಪಾನ್ಸ್ ಹೇಗಿತ್ತು ಅಂದರೆ, ನೋ ಒನ್ ಸ್ಟಾಪ್ಡ್ ಇನಿಷಿಯಲಿ ಬಟ್ ಫೈನಲಿ ಆ ಗುಜರಾತಿ ಟ್ರಕ್ ಡ್ರೈವರ್ ಹೆಲ್ಪ್ಡ್ ಹಿಮ್. ನೆಕ್ಸ್ಟ್ ಕ್ವಶನ್, ಹೋಮ್ ಕ್ಯಾನ್ ಐ ಕಾಲ್? ಹಿ ಆಸ್ಕ್ಡ್ ಕ್ವಿಕ್ಲಿ. ಇಲ್ಲೂ ಕೂಡ ಯಾವಾಗ ರೋಮತಲ್ ರೇಜನ್ಗೆ ಮತ್ತೆ ಎಚ್ಚರ ಆಗುತ್ತೆ ಆಗ ಈ ಪ್ರಶ್ನೆ ಬಾಲೇಶ್ವರ್ ಮಿಶ್ರಾ ಕೇಳ್ತಾನೆ. ಹೂ ಇಸ್ ದ ಸ್ಪೀಕರ್? ಬಾಲೇಶ್ವರ್ ಮಿಶ್ರಾ. ಟು ಹೂಮ್ ಡಿಡ್ ಹಿ ಆಸ್ಕ್ ದಿಸ್ ಕ್ವಶನ್? ರೋಮತಲ್ ರೇಜಾ. ವೆನ್ ಡಿಡ್ ದ ಸ್ಪೀಕರ್ ಆಸ್ಕ್ ದಿಸ್? ವೆನ್ ರೋಮಾ ಓಪನ್ಡ್ ಹರ್ ಐಸ್ ಇನ್ ದ ಬ್ಯಾಕ್ ಆಫ್ ದ ಟ್ರಕ್. ನೆಕ್ಸ್ಟ್ 4ನೇ ಪ್ರಶ್ನೆ, ದರ್ ಇಸ್ ಅ ಕ್ಲೋಸರ್ ಪ್ಲೇಸ್ ಐ ನೋ ಆಫ್. ನನಗೆ ಆ ಒಂದು ಐರೋಲಿ ಪ್ಲೇಸ್ಗಿಂತ ಬಹಳ ಹತ್ತಿರದ ಸ್ಥಳ ಗೊತ್ತಿದೆ. ಹೂ ಇಸ್ ದ ಸ್ಪೀಕರ್? ಬಾಲೇಶ್ವರ್ ಮಿಶ್ರಾ. ಟು ಹೂಮ್ ವಾಸ್ ಇಟ್ ಸೆಡ್? ಯಾರಿಗೆ ಹೇಳೋದು? ಟು ದ ಪೊಲೀಸ್, ಟ್ರಾಫಿಕ್ ಪೊಲೀಸ್ ಕಾಪ್ ಅಂತ ಆದರೂ ನೀವು ಬರಿಬೋದು. ನೆಕ್ಸ್ಟ್ ಕ್ವಶನ್, ವೈ ಡಿಡ್ ದ ಸ್ಪೀಕರ್ ಚೂಸ್ ದ ಕ್ಲೋಸರ್ ಪ್ಲೇಸ್? ಯಾಕೆ ಹತ್ತಿರ ಸ್ಥಳ ಅಂತಂದರೆ, ಬಿಕಾಸ್ ಐರೋಲಿ ವಾಸ್ 10 ಕಿಲೋಮೀಟರ್ಸ್ ಅವೇ. ರೋಮತಲ್ ರೇಜನ್ಗೆ ಇಮಿಡಿಯೇಟ್ ಹೆಲ್ಪ್ ಬೇಕಾಗಿದೆ, ಫಸ್ಟ್ ಏಡ್ ಕೊಡಬೇಕಾಗಿದೆ, ಹಾಗಾಗಿ ಹತ್ತಿರ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ. ನೆಕ್ಸ್ಟ್, ವೈ ಡು ಯು ಟೇಕ್ ಅವೇ ಹಿಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್? ನೋಡಿ, ಇಲ್ಲಿ ಆಲ್ರೆಡಿ 4 ಮಾಡೆಲ್ ಪೇಪರ್ನ 4 ಪ್ರಶ್ನೆ ಆಯಿತು. ಈಗ 5ನೇ ಕ್ವಶನ್ ಏನಿದೆ ಇದು ನಮಗೆ ಕಲರ್ಸ್ ಆಫ್ ಸೈಲೆನ್ಸ್ ಇಂದಿದೆ. ವೈ ಡು ಯು ಟೇಕ್ ಅವೇ ಹಿಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್? ಅವನ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ನ ಯಾಕೆ ನೀವು ಅವನಿಗೆ ಕೊಡ್ತಾ ಇಲ್ಲ, ತೆಗಿತಾ ಇದ್ದೀರಿ? ಹೂ ಆಸ್ಕ್ಡ್ ದಿಸ್? ಸತೀಶ್ ಮದರ್. ಹೂ ಡಸ್ ಯು ರೆಫರ್ ಟು? ಯು ಅಂದರೆ ಯಾರಿಲ್ಲಿ? ಸತೀಶ್ ಫಾದರ್ ಅಥವಾ ಅವತಾರ್ ನಾರಾಯಣ್, ಎರಡರಲ್ಲಿ ಒಂದು ಹೆಸರು ಬರಿಬೋದು. ವಾಟ್ ವಾಸ್ ಇಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್? ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್. ನೆಕ್ಸ್ಟ್, ಇಟ್ ಈಸ್ ನೋ ಕರಿಯರ್ ಫಾರ್ ಎ ಬ್ರೈಟ್ ಬಾಯ್. ಅಂದರೆ ಏನು, ಡ್ರಾಯಿಂಗಲ್ಲಿ ಪೇಂಟಿಂಗಲ್ಲಿ ಕರಿಯರ್ ಇಲ್ಲ ಅನ್ನುವಂಥದ್ದು ಒಂದು ಆಲೋಚನೆ ಒಬ್ಬ ಫಾದರ್ದು. ಸೊ ಫಸ್ಟ್ ಕ್ವಶನ್, ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್? ಅವತಾರ್ ನಾರಾಯಣ್, ಅಂದರೆ ಸತೀಶ್ ಫಾದರ್ ಅಂತಾದರೂ ಬರಿಬೋದು. ವಾಟ್ ಡಸ್ ಇಟ್ ರೆಫರ್ ಟು? ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್. ಇಟ್ ಅಂದರೆ ಯಾವ ಕೆಲಸ ಇಲ್ಲಿ, ಆ ಜಾಬ್ ಯಾವುದು ಅಂದರೆ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್. ವೈ ಡಿಡ್ ದ ಸ್ಪೀಕರ್ ಥಿಂಕ್ ಸೊ? ಸೊ ಹಿ ಬಿಲೀವ್ಡ್ ಆರ್ಟಿಸ್ಟ್ ಅರ್ನ್ ಲಿಟಲ್ ಆ್ಯಂಡ್ ಲಿವ್ ಇನ್ ಪಾವರ್ಟಿ. ಯಾಕಂದರೆ ಆರ್ಟಿಸ್ಟ್ಗಳು ಏನು ಕೆಲಸ ಮಾಡ್ತಾರೆ ಅವ್ರಿಗೆ ಹೆಚ್ಚು ಸಂಭಾವನೆ ಇರುವುದಿಲ್ಲ ಅನ್ನುವಂಥದ್ದು ಅವರ ಆಲೋಚನೆ. ಯು ವಾಂಟ್ ಟು ಡೂ ದಿಸ್ ಬ್ಯಾಡ್ಲಿ ಡೋಂಟ್ ಯು? ಹೂ ಡಸ್ ಯು ರೆಫರ್ ಟು? ಸೊ ಇಲ್ಲಿ ಮತ್ತೆ ತಂದೆ ಮಗನಿಗೆ ಹೇಳ್ತಾ ಇರುವಂಥದ್ದು. ಸೊ ಯು ಅಂತಂದರೆ ಎದುರುಗಡೆ ತಂದೆ ಇದ್ದಾಗ ಮುಂದ್ಗಡೆ ಮಗ ಇದ್ದಾನೆ, ಹಾಗಾದರೆ ಯು ಅಂದರೆ ಸತೀಶ್ ಗುಜ್ರಾಲ್. ಟು ಹೂಮ್ ವಾಸ್ ದಿಸ್ ಸೆಡ್? ಯಾರಿಗೆ ಹೇಳುವಂಥದ್ದು? ಸತೀಶ್ ಗುಜ್ರಾಲಿಗೆ. ವೈ ಡಿಡ್ ದ ಸ್ಪೀಕರ್ ಆಸ್ಕ್ ಸೊ? ಬಿಕಾಸ್ ಸತೀಶ್ ಶೋ ಡೀಪ್ ಇಂಟ್ರೆಸ್ಟ್ ಇನ್ ಪೇಂಟಿಂಗ್ ಡಿಸ್ಪೈಟ್ ಆಪೋಸಿಷನ್. ಸೊ ಅವರಿಗೆ ಪೇಂಟಿಂಗ್ ಆ್ಯಂಡ್ ಡ್ರಾಯಿಂಗ್ ಹೆಚ್ಚು ಒಂದು ಇಂಟ್ರೆಸ್ಟನ್ನು ತೋರಿಸ್ತಾ ಹೋಗ್ತಾರೆ, ಅದಕ್ಕೆ. ನೆಕ್ಸ್ಟ್ ಕ್ವಶನ್, ದಿಸ್ ಈಸ್ ಆ್ಯನ್ ಐಡಲ್ ಪಾಸ್ ಟೈಮ್, ಯು ವುಡ್ ಡೂ ಬೆಟರ್ ಟು ರೀಡ್ ಆ್ಯಂಡ್ ಗೆಟ್ ಸಮ್ ನಾಲೆಡ್ಜ್. ಹೂ ಇಸ್ ದ ಸ್ಪೀಕರ್? ಸತೀಶ್ ಫಾದರ್, ಅವತಾರ್ ನಾರಾಯಣ್. ಹೂ ಡಸ್ ಯು ರೆಫರ್ ಟು? ಸತೀಶ್. ಹೌ ಡಿಡ್ ದ ಸ್ಪೀಕರ್ ಎನ್ಕರೇಜ್ ರೀಡಿಂಗ್? ಬೈ ಗಿವಿಂಗ್ ಹಿಮ್ ಆ್ಯನ್ ಆರ್ಮ್ ಫುಲ್ ಆಫ್ ಬುಕ್ಸ್ ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್, ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೀವ್ಸ್ ಇನ್ 50 ಇನ್ ಹಿಸ್ ಹ್ಯಾಂಡ್ಸ್? ಈ ಪ್ರಶ್ನೆ ನೀವು ನೋಡಿದ ತಕ್ಷಣ ನಿಮ್ಮ ತಲೆ ಒಳಗೆ ಹೋಗ್ಬೇಕಾಗಿರೋದು ಇದು
ಡಿಸ್ಕವರಿ ಚಾಪ್ಟರ್ ರಿಲೇಟೆಡ್ ಆಗಿದೆ. ಹೂ ಇಸ್ ದ ಸ್ಪೀಕರ್? ಡಿಯಾಗೋ. ಹೂ ಡಸ್ ಒನ್ ಮ್ಯಾನ್ ರೆಫರ್ ಟು? ಅಂದರೆ ಕೊಲಂಬಸ್. ನೆಕ್ಸ್ಟ್, ವಾಟ್ ಡಸ್ ದ ಸ್ಟೇಟ್ಮೆಂಟ್ ಮೀನ್? ಬಿಕಾಸ್ ಹಿಯರ್ ದ ಕೊಲಂಬಸ್ ವಾಸ್ ರಿಸ್ಕಿಂಗ್ ದ ಲೈವ್ಸ್ ಆಫ್ ದ 50 sailors. 50 ಜನರ ಪ್ರಾಣ ಜೊತೆ ಆಟ ಆಡ್ತಾ ಇದ್ದಾನೆ, ಅಥವಾ 50 ಜನರ ಪ್ರಾಣವನ್ನು ತೆಗೆದುಕೊಂಡು ಇವನು ವಯೇಜ್ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಅವರ ಸಮಸ್ಯೆ ಆಗಿರುತ್ತೆ. ಹಾಗಾಗಿ ಈ ಪ್ರಶ್ನೆ ಬರುತ್ತೆ. ನೆಕ್ಸ್ಟ್, ಶಲ್ ಸಿಂಪಲ್ ಮೆನ್ ಜಡ್ಜ್ ದೇರ್ ಬೆಟರ್ಸ್? ಸಿಂಪಲ್ ಮೆನ್ ಅಂತ ಯಾರನ್ನ ಕನ್ಸಿಡರೇಷನ್ ಮಾಡ್ಬೇಕಂದ್ರೆ ಇಲ್ಲಿ ಸಿ ಮೆನ್ಗಳಿಗೆ. ಸೊ ಇಲ್ಲಿ ಆಬ್ವಿಯಸ್ಲಿ ಹೇಳಿರುವಂಥ ಸ್ಪೀಕರ್ ಯಾರು ಇರ್ಬೋದು? ಕೊಲಂಬಸ್ಸೇ ಆಗಿರ್ತಾರೆ. ಹೂ ಸೆಡ್ ದಿಸ್? ಕೊಲಂಬಸ್. ಹೂ ಡಸ್ ಸಿಂಪಲ್ ಮೆನ್? ಸಿ ಮೆನ್. ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್? ಯಾವಾಗ ಹೇಳ್ತಾರೆ ಅಂದರೆ ವೆನ್ ಯುವಾನ್ ಕಾಲ್ ದೆಮ್ ಸಿಂಪಲ್ ಮೆನ್. ನೆಕ್ಸ್ಟ್ ಕ್ವಶನ್, ದ ಡೀಪ್ನಿಂಗ್ ಆಫ್ ದೇರ್ ಡಿಸ್ಕಂಟೆಂಟ್ ಈಸ್ ಆಮಿನಸ್. ಇದು ಕೂಡ ಅಷ್ಟೇ, ಇಲ್ಲೂ ಕೂಡ ಏನು ಯಾವಾಗ ಕೊಲಂಬಸ್ ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೆ ಅಥವಾ ಅವರಿಗೆ ತಿಳುವಳಿಕೆ ಹೇಳಬೇಕಾದ್ರೆ ಈ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಹೂ ಮೇಡ್ ದ ಸ್ಟೇಟ್ಮೆಂಟ್? ಕೊಲಂಬಸ್. ವೆನ್ ಡಿಡ್ ಹಿ ಸೇ ಸೊ? ವೆನ್ ದ ಸೀಮೆನ್ ವರ್ ಸಿಂಗಿಂಗ್ ಸಾಂಗ್. ಅದೊಂದು ಸಾಂಗ್ ಇದೆ, ಅದನ್ನು ಅವ್ರು ಹೇಳ್ತಾನೆ ಇರ್ತಾರೆ ಬಿಕಾಸ್ ಆಫ್ ಡಿಸ್ಕಂಟೆಂಟ್ಮೆಂಟ್. ವಾಟ್ ಡಸ್ ಆಮಿನಸ್ ಮೀನ್ಸ್ ಹಿಯರ್? ಸಮಥಿಂಗ್ ಬ್ಯಾಡ್ ಈಸ್ ಲೈಕ್ಲಿ ಟು ಹ್ಯಾಪನ್. ದಟ್ ಈಸ್ ದ ಮೀನಿಂಗ್. ನೆಕ್ಸ್ಟ್, ಐ ಡೋಂಟ್ ಸ್ಪೀಕ್ ಟು ದೆಮ್, ಐ ಹೇಟ್ ದೆಮ್. ನಾನು ಅವ್ರ ಜೊತೆಗೆ ಮಾತಾಡೋದಿಲ್ಲ, ನಾನು ಅವ್ರನ್ನ ದ್ವೇಷಿಸ್ತೀನಿ. ಸೊ ಹೂ ಡಸ್ ಐ ರೆಫರ್ ಟು? ಪೇಪೆ. ಪೇಪೆ ಈಸ್ ಲಾಯಲ್ ಟು ಕೊಲಂಬಸ್, ಹಾಗಾಗಿ ಪೇಪೆ ಇವರು ಈ ಮಾತನ್ನ ಹೇಳ್ತಾರೆ. ನೆಕ್ಸ್ಟ್, ಹೂ ಡಸ್ ದೆಮ್ ಅಂದ ತಕ್ಷಣ ನಿಮ್ಮ ತಲೆ ಒಳಗೆ ಸಿ ಮೆನ್ ಅನ್ನೋದು ಬಂದುಬಿಡಬೇಕು, ಆರ್ ಸೈಲರ್ಸ್ ಅಂತಾದರೂ ಬರೀಬೋದು. ನೆಕ್ಸ್ಟ್, ವೈ ಡಿಡ್ ದ ಸ್ಪೀಕರ್ ಹೇಟ್ ದೆಮ್? ಬಿಕಾಸ್ ದ ಡ್ರ್ಯಾಂಕ್ ಟೂ ಮಚ್ ಆ್ಯಂಡ್ ರೆಬಲ್ಡ್ ಅಗೇನ್ಸ್ಟ್ ಕೊಲಂಬಸ್. Next question, in solitary confinement as completely as in his jail, who is the speaker? The poet or Norman Nicholson? ಎರಡರಲ್ಲಿ ಒಂದಾದರೂ ಬರೀರಿ. What is meant by solitary confinement? Means being alone in a space. Why does the speaker say so? He will be completely alone without communication or visitors. ಸೊ ಈ ಒಂದು ಎಕ್ಸ್ಟ್ರಾಕ್ಷನ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ತದೆ ಇದು ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ದು. ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಆ್ಯಂಡ್ ವಿಂಟರ್ ಅಂಡರ್ ಲಾಕ್. What does winter under lock mean here? It means no change of seasons. Where does this happen? In space. When does the speaker say this? While imagining life in space. You can start the countdown. You can take a last look. Who is the speaker? The poet or Norman Nicholson. Who does you refer to? People. When was it said? Before going to outer space. Next, last question. There won't be any calendar. There won't be any clock. Who is the speaker? ಅಫ್ಕೋರ್ಸ್ ದ ಪೊಯೆಟ್ ಆರ್ ನಾರ್ಮನ್ ನಿಕೋಲ್ಸನ್. ನೋಡಿ, ಈ ಆಫ್ಟರ್ ಔಟರ್ ಸ್ಪೇಸಲ್ಲಿ ಸ್ಟೇಟ್ಮೆಂಟಲ್ಲಿ ಯಾವಾಗಲೂ ದ ಪೊಯೆಟ್ ಆರ್ ನಾರ್ಮನ್ ನಿಕೋಲ್ಸನ್ನ ಬರೆದ್ರೆ ನಿಮ್ಗೆ ಉತ್ತರ ಖಂಡಿತವಾಗ್ಲೂ ಸಿಗುವಂಥ ಸಾಧ್ಯತೆ ಇರುತ್ತೆ. ವೆನ್ ಡಿಡ್ ಹಿ ಸೇ ದಿಸ್? ವೆನ್ ಹಿ ವಾಸ್ ರೆಡಿ ಟು ಗೋ ಟು ಸ್ಪೇಸ್. ವೆನ್ ಡಿಡ್ ಹಿ ಸೇ ದಿಸ್? ವೈ ಡಿಡ್ ಹಿ ಸೇ ದಿಸ್? ದೇರ್ ಈಸ್ ನೋ ಡೇ ಆ್ಯಂಡ್ ನೈಟ್ ಆರ್ ಸೀಸನ್ಸ್. ಲಾಸ್ಟ್ ಕ್ವಶನ್, ಚಾಚಾ ಕೆನ್ ಐ ಬಾರೋ ಯುವರ್ ಮೊಬೈಲ್? ಹೂ ಮೇಡ್ ದಿಸ್ ರಿಕ್ವೆಸ್ಟ್? ಬಾಲೇಶ್ವರ್ ಮಿಶ್ರಾ. ಆ್ಯಂಡ್ ಹೂ ಡಸ್ ಚಾಚಾ ರೆಫರ್ ಟು? ದ ಟ್ರಕ್ ಡ್ರೈವರ್. ವೈ ಡಿಡ್ ಹಿ ಆಸ್ಕ್ this for mobile? Why did you ask for the mobile? To call Dinesh about the accident. ಸೊ ಇಷ್ಟೊಂದು ಎಕ್ಸ್ಟ್ರಾಟ್ಸನ್ನು ನೀವು ನೋಡ್ಕೊಳ್ಳಿ, ನಿಮ್ಮ ಪರೀಕ್ಷೆಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.